ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ದಶಮಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಣ್ಯಾಪುರ ಗ್ರಾಮ ಕೋಳಿ ಕೂಗದ ಗ್ರಾಮ ಎಂಬ ಪ್ರತೀತಿಯಲ್ಲಿದೆ. ಈ ಗ್ರಾಮ ಬಹು ವೈಶಿಷ್ಟ್ಯಗಳಿಂದ ತನ್ನೊಡಲಲ್ಲಿ ಹುದುಗಿಸಿಕೊಂಡಿದೆ. ಈ ಗ್ರಾಮ ಪ್ರಮುಖ 3 ಕೋಮಿನವರು ವಾಸವಿರುವ ಗ್ರಾಮದಲ್ಲಿ ಪರಸ್ಪರ ಅನ್ಯೋನ್ಯತೆ, ಸಹಬಾಳ್ವೆಯಿಂದ ಸೌಹಾರ್ದತೆ ವಾತಾವರಣ ಮನೆ ಮಾಡಿದೆ. ನಾಣ್ಯಾಪುರ ಗ್ರಾಮ ಕೋಳಿ ಕೂಗದ ಗ್ರಾಮ ಎಂದೇ ಪ್ರತೀತಿ ಇದೆ. ಇಲ್ಲಿ ಅನಾದಿ ಕಾಲದಿಂದ ಈವರೆಗೆ ಕೋಳಿ ಸಾಕಾಣಿಕೆ ಬಳಕೆ ನಿಷೇಧಿತವಾಗಿದೆ. ಪ್ರವೇಶ ಮಾಡಿ ಪ್ರತಿ ವರ್ಷ ಈ ಮಾರಮ್ಮ ದಿಬ್ಬ ಅಂತಾರ. ಈ ಹಬ್ಬ ಮಾರಮ್ಮನ ದಿಬ್ಬ ಸುತ್ತರಿಸಿದ ಮೇಲೆ ಮತ್ತೆ ಕಟ್ಟೆ ಮೇಲೆ ಗದ್ದಿಗೆ ನಿರ್ಮಾಣ ಮಾಡಿರ್ತಾರೆ. ಗದ್ದಿಗೆ ಇದ್ರ ಮೇಲೆ ಪೂಜೆ ಮಾಡ್ತಾರೆ. 3 ಬಾರಿ ಪ್ರದರ್ಶನ ಆಗ್ತಾರ. ಪಾಪ ನಾಯಕರ ಎತ್ತುಗಳಾದ ಕಿಲಾರಿ ಎತ್ತುಗಳನ್ನು ಸಂಪೋಷಿಸಿ ಸಂರಕ್ಷಿಸಿ ಅವುಗಳನ್ನು ಮೆರೆಸುವ ಜ್ಞಾನಪದಿಯ ಹಬ್ಬವಾಗಿದೆ. ತನುಮನ ಶುದ್ಧತೆಯಿಂದ ಆರಾಧಿಸಿದರೆ ಜಗಳೂರಪ್ಪ ತನುಮನ ಶುದ್ಧತೆಗೆ ಪ್ರಸನ್ನನಾಗುತ್ತಾನೆಂದು ನಾಣ್ಯಾಪುರ ಗ್ರಾಮದ ಭಕ್ತರ ಅಭಿಪ್ರಾಯವಾಗಿದೆ. ನಡೆದುಕೋ ಪಡೆದುಕೋ ಅಂದರೆ ಶ್ರದ್ಧಾಭಕ್ತಿ ಆಧಾರದ ಮೇಲೆ ಜಗಳೂರಪ್ಪ ದೇವರ ಒಲಿಮೆ ಸಾಧ್ಯ ಎನ್ನುತ್ತಾರೆ ಗ್ರಾಮದ ಹಿರಿಯರು. ಆದಿವಾಸಿ ಮ್ಯಾಸಬೇಡರ ಕುಲದ ಮೂಲ ಪುರುಷರಾದ ಪಾಪನಾಯಕರ ಸ್ಮರಣಾರ್ಥವಾಗಿ ಕಿಲಾರೆತ್ತುಗಳನ್ನು ಮೆರೆಸುವ ಆಚರಣೆ ಜಾರಿ ಜಗಳೂರಪ್ಪ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ನಾಣ್ಯಾಪುರ ಗ್ರಾಮದಲ್ಲಿ ಜಗಳೂರಪ್ಪ ಹಬ್ಬವನ್ನು ಹಲವು ತಲೆಮಾರಿನ ಹಿಂದೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಮ್ಯಾಸಬೇಡರ ಹಟ್ಟಿಯಿಂದ ವಲಸೆ ಬಂದ ಮ್ಯಾಸಬೇಡ ಸಮುದಾಯದ ಕೆಲ ಕುಟುಂಬಗಳು ನಾಣ್ಯಾಪುರದಲ್ಲಿ ನಿಲ್ಲಿಸಲಾಗಿದೆ. ಅವರು ತಮ್ಮ ಆದಿನಾಯಕ ಮೂಲ ಪುರುಷ ಪಾಪನಾಯಕರ ಮೂಲ ಗದ್ದಿಗೆಯಿಂದ ತಲೆತಲಾಂತರದಿಂದ ಧಾರ್ಮಿಕ ಪರಿಕರಗಳಿಂದ ಗದ್ದಿಗೆ ನಿರ್ಮಿಸಿ ಅದನ್ನು ಆರಾಧಿಸುವ ಧಾರ್ಮಿಕ ಸಾಂಪ್ರದಾಯಿಕ ಪರಿಪಾಠ ಅಳವಡಿಸಿಕೊಂಡಿದ್ದಾರೆ. ಆ ಗದ್ದಿಗೆಯನ್ನು ಜಗಳೂರಿನಿಂದ ತಂದಿರುವ ಕಾರಣಕ್ಕೆ ಆ ಗದ್ದಿಗೆಯನ್ನು ಜಗಳೂರಪ್ಪ ದೇವರೆಂದು ಕರೆಯಲಾಗುತ್ತಿದೆ. ಹೀಗಾಗಿ ನಾಣ್ಯಾಪುರ ಗ್ರಾಮದಲ್ಲಿರುವ ಜಗಳೂರಪ್ಪ ಯಾವುದೇ ಆಕಾರವಿಲ್ಲ, ನಿರ್ವಿಕಾರ ಸ್ವರೂಪ ಗದ್ದಿಗೆಯೇ ದೈವ ಶಕ್ತಿಯ ಪ್ರತೀಕ. ಅಗಣಿತ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಆರಾಧ್ಯ ದೈವವಾಗಿದೆ. ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಪಾಪಣ್ಣ, ಆನಂದ, ಜಗಳೂರಪ್ಪ, ಜಗದೀಶ ಎಂಬ ಹೆಸರಿನ ಕರೆಯಲ್ಪಡುವ ಈ ಜಗಳೂರಪ್ಪ ದೇವರ ಹಬ್ಬವನ್ನು ಪ್ರತಿ ವರ್ಷವೂ ಸರ್ವ ಜನಾಂಗದವರೆಲ್ಲ ಸೇರಿ ವಸ್ತುಲ ಹುಣ್ಣಿಮೆ ಅಂದರೆ ದೀಪಾವಳಿ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ಜಗಳೂರಪ್ಪನ ಹಬ್ಬ ಆಚರಿಸಲಾಗುತ್ತಿದೆ. ಪ್ರಸ್ತುತ ಜಗಳೂರಪ್ಪ ಹಬ್ಬವನ್ನು ನಾಣ್ಯಾಪುರ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ಆಚರಿಸಲಾಗುತ್ತಿದೆ. ಶ್ರೀ ಜಗಳೂರಪ್ಪ ಸ್ವಾಮಿ ನಿರಾಕಾರ ಎತ್ತುಗಳೇ ದೈವ. ಅನಾದಿ ಕಾಲದಿಂದ ಆರಾಧಿಸಲ್ಪಟ್ಟಿರುವ ದೇವರ ಗದ್ದಿಗೆಯನ್ನೇ ಪೂಜಿಸಿ ಆರಾಧಿಸುತ್ತಿದ್ದು ಜಗಳೂರಪ್ಪ ಗದ್ದಿಗೆ ವಿಸ್ಮಯಗಳ ಪವಾಡಗಳಿಂದ ಹೆಸರುವಾಸಿಯಾಗಿದೆ. ಗ್ರಾಮದಲ್ಲಿ ಕೋಳಿ ಕೂಗಂಗಿಲ್ಲ. ಇಲ್ಲಿ ಅಲಿಖಿತ ನಿಯಮ ಜಾರಿಯಲ್ಲಿದೆ. ಶ್ರೀ ಜಗಳೂರಪ್ಪಗೆ ಸೋಮವಾರ ಗುರುವಾರದಂದು ಶ್ರೇಷ್ಠ ಎಂಬ ಪ್ರತೀತಿಯಲ್ಲಿದೆ. ಸೋಮವಾರದಂದು ಶ್ರೀ ಜಗಳೂರಪ್ಪನಿಗೆ ಶ್ರದ್ಧೆ ಭಕ್ತಿಯಿಂದ ನಡೆದವರು ಬಹುಬೇಗ ದೈವ ಕೃಪೆಗೆ ಪಾತ್ರರಾಗುತ್ತಾರಂತೆ. ವಿವಾಹ ಯೋಗ, ಸಂತಾನ ಯೋಗ, ಆಣೆ ಪ್ರಮಾಣಗಳ ನಿರ್ಣಯಗಳು, ದುಷ್ಟ ಶಕ್ತಿಗಳಿಂದ ಮುಕ್ತಿ, ವಾಮಾಚಾರಿಗಳಿಂದ ಮುಕ್ತಿ, ಮನೋರೋಗ, ಧೈರ್ಯ ಕಾಲಿಗಳಿಂದ ಮುಕ್ತಿಗಾಗಿ ಆರಾಧಿಸಿ ಪ್ರತಿಫಲ ಕಂಡವರಿದ್ದಾರೆ. ಯಾವುದೇ ಕಂದಾಚಾರಗಳು, ಮೋಢಾಚಾರ್ಯಗಳಿಲ್ಲ. ಕೇವಲ ಭಕ್ತಿಯಿಂದ ಆರಾಧಿಸಬೇಕಷ್ಟೇ. ಇಷ್ಟಾರ್ಥ ಸಿದ್ಧಿಸುತ್ತೆ ಎಂಬ ನಂಬಿಕೆ ಇಲ್ಲಿ ಭಕ್ತರದ್ದು. ಶ್ರೀ ಜಗಳೂರಪ್ಪ ಅಗೋಚರ ದೈವ ಶಕ್ತಿಯಾಗಿದೆ ಎನ್ನುತ್ತಾರೆ ನಾಣ್ಯಾಪುರ ಭಕ್ತ ಸಮೂಹ. ಜಗಳೂರಪ್ಪ ಹಬ್ಬಕ್ಕೆಂದು ದಾವಣಗೆರೆ ಮೂಲ ಮ್ಯಾಸ ಬೇಡ ಹಟ್ಟಿಯಿಂದ ಜಗಳೂರಪ್ಪ ಹಬ್ಬಕ್ಕೆಂದು 106 ಜನ ಭಕ್ತರು ಬಂದಾಗ ಅವರೆಲ್ಲರಿಗೂ ಜಗಳೂರಪ್ಪ ದೇವರ ಸೇವಾ ಮಂಡಳಿಯಿಂದ ತಂಗಲು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಪ್ರಸಾದ ನೀಡಿ ಸತ್ಕರಿಸುವುದು ಮತ್ತು ಆಧಾರ ಆತಿಥ್ಯ ನೀಡಿ ಪುರಸ್ಕರಿಸಿ ಅವರನ್ನು ಗೌರವದಿಂದ ಕಳಿಸಲಾಗುವುದು. ಹೀಗೆ ಇತ್ಯಾದಿ ಆಚರಣೆಯಲ್ಲಿದೆ. ಇಂಥ ಅನೇಕ ಮಹತ್ವದ ಧಾರ್ಮಿಕ ಕಾರ್ಯಗಳನ್ನು ಕಿಲಾರಿಗಳು ಮಾಡಬೇಕಾಗಿರುವುದು. ಕಿಲಾರಿಗಳು ವೇಷ ಬೀಸೋಣ ಮತ್ತು ಜೀವನ ನಿರ್ವಹಣೆ ದೇವರ ಕೆಲಸವೆಂದು ಎತ್ತುಗಳನ್ನು ಕಾಯುವ ಕಿಲಾರಿಗಳಿಗೆ ಕುಲಸಾವರದವರಿಂದ ದೈವಿಕ ದೀಕ್ಷೆಯಾಗಿದೆ. ಇವರು ದೀಕ್ಷೆಯಾದ ದಿನದಿಂದ ಮೈಗೆ ಪೂರ್ತಿ ಬಟ್ಟೆ ಧರಿಸುವುದಿಲ್ಲ. ತಲೆಗೆ ರುಮಾಲು, ಸೊಟ್ಟಣಕ್ಕೆ ಒಂದು ಪಂಚೆ, ಹುರಿಯಲು ಒಂದು ಹಚ್ಚಡ, ಹೆಗಲ ಮೇಲೊಂದು ಕಂಬಳಿ, ಕೈಯಲ್ಲಿ ಬಿದಿರಿನ ಒಂದು ಕೋಲು ಮತ್ತು ನೀರಿನ ಕುಡಿಕೆಯ ಒಂದು ಕಿಲಾರಿಗಳು ಸಾಮಾನ್ಯ ವೇಷ. ಇವರು ಬಹಳ ದಿನಗಳ ಕಾಲ ಗುಡಿಸಲ್ಲಿಯೇ ಬಂದರಿಗೆ ಸೊಪ್ಪಿನ ತಡಿಕೆಗಳ ಮೇಲೆ ಮಲಗಲು ಈಗೀಗ ಬಂದ ಮಲಗು ಪರಿಪಾಠವಾಗಿದೆ. ಭಕ್ತರು ನೀಡುವ ದವಸ ಧಾನ್ಯಗಳು ಈ ಜೀವನ ನಿರ್ವಹಣೆಗೆ ಆಧಾರ. ಸುಗ್ಗಿಯ ಕಾಲದಲ್ಲಿ ಕಿಲಾರಿಗಳು ಪ್ರತಿ ಭಕ್ತರ ಕಣಗಳಿಗೆ ಭೇಟಿ ನೀಡಿ ಧಾನ್ಯ ಸಂಗ್ರಹಿಸುತ್ತಾರೆ. ಕಿಲಾರಿ ಹೋಗದೆ ಇಬ್ಬರು ಕೆಲ ಭಕ್ತರು ಕಿಲಾರಿಯ ಮನೆಗೆ ತಮ್ಮ ಭಕ್ತಿಯ ಸ್ವರೂಪವನ್ನು ಒಪ್ಪಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ದೊರೆಯುವ ಕಾಸು ಕೂಡ ಜೀವನ ನಿರ್ವಹಣೆ ಪೂರಕವಾಗಿದೆ. ಈ ಗ್ರಾಮದಲ್ಲಿ ಕೋಳಿ ಸಾಕಾಣಿಕೆ ನಿಷಿದ್ಧ ಹಾಗೂ ಈ ಗ್ರಾಮಕ್ಕೆ ಕೋಳಿ ಕೂಗದ ಗ್ರಾಮ ಎನ್ನುತ್ತಾರೆ.
ಇವರ ವಿಶೇಷವೇನೆಂದರೆ ಅತಿಯಾದ ಮಡಿಕೆವಂತಿಕೆ ಕಿಲಾರಿಗಳು ತಮ್ಮ ಮನೆಯಲ್ಲಿ ಬೇರೆ ಸದಸ್ಯರು ಉಂಡು ತಟ್ಟೆಯಲ್ಲಿ ಉಣ್ಣುವುದಿಲ್ಲ, ಬೇರೆಯವರ ಮನೆಯಲ್ಲಿ ಉಣ್ಣುವುದಿಲ್ಲ. ತೀರಾ ಉಣ್ಣಲೇ ಬೇಕಾದ ಪ್ರಸಂಗ ಬಂದರೆ ದೊಣ್ಣೆಯಲ್ಲಿ ಉಣ್ಣುತ್ತಾರೆ. ಪ್ರಮಾಣ ಏನೆಂದರೂ ಕಾಲ್ನಡಿಗೆಯದು, ಬಹಳ ಎಂದರೆ ದ್ವಿಚಕ್ರದಲ್ಲಿ, ಅದು ಸ್ವಗೋತ್ರದವರಾದರೆ ಮಾತ್ರ ಪಟ್ಟಣಗಳಿಗೆ ಹೋಗುವುದು ಅಪರೂಪ. ಇಂಥ ಮಡಿಕೆವಂತಿಕೆ ಇದ್ದು ಕಾಲಾನಂತರದಲ್ಲಿ ಇದು ಸಡಿಲವಾಗಿದೆ. ಎತ್ತುಕೊಂಡು ಕಾಯುತ್ತಿದ್ದ ಈ ಕಿಲಾರಿ ಸಂಪ್ರದಾಯ ಸುಮಾರು ತಲೆತಲಾಂತರದಿಂದ ಬಂದದ್ದು ಎಂಬುದಕ್ಕೆ ಹಲವಾರು ಉದಾಹರಣೆಗಳಿವೆ. ಅಂಥ ಉದಾಹರಣೆಗಳಲ್ಲಿ ಹಿಂದೆ ಕಿಲಾರಿಗಳಿಗೆ ಕಾರ್ಯನಿಸುತ್ತಾ ಪ್ರಕೃತಿಯಲ್ಲಿ ಅಪಾಯಗಳಿಗೆ ಸಿಕ್ಕಿ ಮಡಿದ ಕಿಲಾರಿಗಳು ಇಂದು ಪೂಜ್ಯನೀಯವಾಗಿದೆ. ಧಾರ್ಮಿಕ ವೃತ್ತಿಯಾಗಿರುವ ಕಿಲಾರಿತನ ನಾಶವಾಗಿದ್ದರೂ ಜನರಿಗೆ ದೈವದ ಬಗ್ಗೆ ಇರುವ ಭಯ, ನಂಬಿಕೆ ಸಂಪ್ರದಾಯ ರೂಪದಲ್ಲಿರುವುದೇ ಖುಷಿಯ ಸಂಗತಿ. ನಾನಾಪುರ ಗ್ರಾಮದಲ್ಲಿ ಕೋಳಿ ಹೆಸರೇ ಎತ್ತದ ಹಾಗಿಲ್ಲ, ಕೇಡಾಗುತ್ತದೆ, ಅನಾಹುತವಾಗುತ್ತದೆ ಎನ್ನುವ ಊಹೆಯಾಗಿದೆ. ಹಾಗಾಗಿ ಅನಾದಿ ಕಾಲದಿಂದಲೂ ಈ ಕ್ಷಣವರೆಗೂ ನಾಣ್ಯಾಪುರ ಗ್ರಾಮದಲ್ಲಿ ಕೋಳಿ ನಿಷಿದ್ಧ ಇಲ್ಲಿ ಲಿಖಿತ ನಿಯಮವಾಗಿದೆ. ತಲಾಂತರದಿಂದಲೂ ಕೋಳಿ ಸಾಕಾಣಿಕೆ, ಕೋಳಿ ಮಾಂಸ ಸೇವನೆ ಹಾಗೂ ಬಳಕೆ ನಿಷೇಧ ಜಾರಿಯಲ್ಲಿದೆ. ಈ ಕಾರಣಕ್ಕೆ ಯಾವತ್ತಿನಿಂದಲೂ ಈಗಲೂ ನಾಣ್ಯಾಪುರ ಗ್ರಾಮ ಕೋಳಿ ಕೂಗದ ಗ್ರಾಮ ಎಂದೇ ಪ್ರತೀತಿ ಹೊಂದಿದೆ. ವರದಿ ಒಂದೇ ಮಾತರಂ, ವಿಜಿ ವೃಷಭೇಂದ್ರ ಕೂಡಲಿಗಿ. ದಯಮಾಡಿ ಇನ್ನಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಸುದ್ದಿಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎರಡು ದಿನ ಮಾಡ್ತೀರಿ? ರೊಟ್ಟಿ ಹಬ್ಬ ಮಾಡ್ತೀವಿ. ರೊಟ್ಟಿ ಹಬ್ಬ ಮಾಡ್ತೀರಾ? ಮತ್ತೇನು ಮಾಡ್ತೀರಾ ಅವತ್ತು ಸಾಮರ್ಥ್ಯ ಮತ್ತೆ ಪಂಕ್ತಿ ಪಂಕ್ತಿ ಮೂರೇ ದಿನ ಏನು ಮಾಡ್ತೀರಾ? ಯಜಮಾನ್ ಯಾವರು? ನಮ್ದು ಇದು ಸ್ಥಳ ಯಾವ್ರಿದು? ನಾಣ್ಯಾಪುರ. ನಿಮ್ಮ ಹೆಸರು? ನಾಯಕಪ್ಪ. ಏನು ರಾಜ ಯಜಮಾನ ಇದು ಹಬ್ಬ? ಏನಪ್ಪ ಇದು? 2 ಸಲ ದೀಪಾವಳಿಗೆ ಒಂದಾಟ, ಈ ಬರಕ್ಕಣಿಗೆ ಒಂದಾಟ. 13 ತಲೆಯಿಂದ ನಡೆದಟ. ಏನಪ್ಪ ಅಂತಾರೆ ಇದಕ್ಕೆ? ಯಾವಪ್ಪ ಅಂತಾರ? ಜಗಳೂರಪ್ಪ ಸ್ವಾಮಿ ಹಬ್ಬ. ಏನೇನು ಮಾಡ್ತೀರಿ ನೀವು? ಎಷ್ಟು ದಿನ ನಡೀತದೆ? 1 ದಿನ ನಡೀತದೆ, 2 ದಿನ ನಡೀತದೆ? ಜಾತ್ರೆ ಎಷ್ಟು ದಿನ ನಡೀತದೆ ಇದು ಉತ್ಸವ? 3 ದಿನ. ಏನೇನು ಮಾಡ್ತಾರೆ? ಫಸ್ಟ್ನೇ ದಿನ ಏನು ಮಾಡ್ತಾರೆ? ಫಸ್ಟ್ನೇ ದಿನ ಶನಿವಾರ. ಫಸ್ಟ್ನೇ ದಿನ ಇದೇ ಶನಿವಾರ ಹಾಕ್ಯಂತೀವಿ, ಹೌದಾ? ಅದು ರೊಟ್ಟಿಗಳು ಸುಟ್ಟು ಊಟ ಮಾಡ್ತಾರ. ಅವತ್ತು ನಾವು ಗುಡಿಯಕ್ಕೆ ಬಂದು ಪೂಜೆ ಮಾಡ್ತೀವಿ, ಹೌದಾ? ಮತ್ತು ಆತ್ವಾರ ರೊಟ್ಟಿ ಹಬ್ಬ. ಸಾಮಾರ 2ನೇ ದಿನ ಏನು ಮಾಡ್ತಾರೆ? 2ನೇ ದಿನ ಸಾಮಾರಲ್ಲ ಹೇಳಿ, ಏನು ಮಾಡ್ತಾರೆ? 2ನೇ ದಿನ ಏನು ಮಾಡ್ತಾರೆ? ಪಾಪಣ್ಣ ಅಂತಾರ? ಎಂತ ಪಾಪಣ್ಣ ಅಂತಾರೆ? ಪಾಪಣ್ಣ, ಕಿಲಾರಿ ಪಾಪಣ್ಣ. ನಿಮ್ಮ ಕೆಲಸ ಏನಲ್ಲಿ? ನಮ್ಮ ಕೆಲಸ ದೇವದಾನ ಕಾಯೋದು. ಮತ್ತೆ ಎತ್ತುಗಳು ಕಾಯೋದು. ಎತ್ತುಗಳು ಎಷ್ಟದ? ಎತ್ತುಗಳು ಒಂದು 60 ಒಂದು 80 ಕದ. 80 100 ಒಟ್ಟು 80ರಿಂದ 100 ಒಟ್ಟು ಹೆಚ್ಚು ಕಮ್ಮಿ ಆಗ್ತಿರ್ತವೆ. ಅವನ್ನೆಲ್ಲ ನೀವು ಸಾಕ್ತೀರಿ? ನಾವು ಸಾಕ್ತಿದ್ರಿ. ಅಡಿ ಹೊಡ್ಕೊಂಡು ಹೋಗ್ತೀವಿ. ಅಡಿ ಹೊಡ್ಕೊಂಡು ಹೋದಾಗ ಅಲ್ಲಿ ನಾವು ಹೋದಾಗ ಅಡಿ ಚಿರ್ತಿ ಬರ್ತಾವ್ರಿ. ಆ ಚಿರ್ತಿ ಬಂದಾಗ ಹೆಂಗ್ ಮಾಡ್ತಾವ? ಚಿರ್ತಿ ಬಂತಂತಂದು ಎಲ್ಲಾ ದನಗಳು ಒಂದಾಗಿ ಆ ಚಿರ್ತಿನೆಲ್ಲ ಓಡಿಸ್ತಾವ್ರಿ. ಓಡಿಸ್ತಾವ್ರಿ. ಆ ಓಡಿಸಿದಾಗ ಮೊನ್ನೆ ಒಂದು ಕಡ್ದತ್ರಿ. ಏನ್ ಕಡ್ದಿತ್ತು? ಚಿರ್ತಿ ಕಡ್ದ. ಹೌದಾ? ಚಿರ್ತಿ ಕಡ್ದಾಗ ಬಾಯಿ ನೀರು ಕುಡ್ದಾಗ ಇದ್ರಾಗ ಗಂಟ್ಲ ನೀರು ಬರೋವ್ರಿ. ಆ ದೇವ್ರ ಸೆಕ್ಕದಿಂದ ಅದು ಹಂಗ ಬದುಕಂತ ಏನಾಗಿಲ್ಲ ಅದಕ್ಕೆ? ಏನಾಗಿಲ್ಲ. ನಿಮ್ಮ ಹೆಸರು ಏನಂದ್ರಲ್ಲ? ಪಾಪಣ್ಣ. ನಿಮ್ಗೆ ಎಷ್ಟು ಮಂದಿ ಇದ್ರಿ ನೀವೆಲ್ಲ? ನಾವು ಒಂದು 4 ಅದಿದೆ. ಅಣ್ಣ ತಮ್ಮಗಳು ಎಲ್ಲ ಸೇರಿ ಒಟ್ಟು? ನಮ್ಮ ಅಣ್ಣ ತಮ್ಮಳು ಒಂದು 10 ಮಂದಿ. ಎಲ್ಲ 10 ಮಂದಿ ಇದೇ ಊರಾಗ ಇರತಕ್ಕಂಥ ಇದೇ ಕೆಲಸ. ಅಂದ್ರೆ ರೊಟೇಟ್ ಅಂದ್ರೆ ನೀವು ಹೆಂಗಂದ್ರೆ ಸರದಿ. ನಾನು ನಿಮ್ಮ ಹೆಸರು? ನಮ್ಮ ಹೆಸರು ಜಗಳೂರು ಪಾಪ ಅಂತ. ಏನಣ್ಣ ಇದು ಉತ್ಸವ ಎಷ್ಟು ದಿನ ಮಾಡಿಸ್ತೀರಿ? ಯಾವಾಗ ನಾವು ಇವಾಗ ಎಂಗ್ಳ ಕಾಲದಿಂದ ನಮ್ಮದು ಊರು ಹಳೆಚೂರು ಪಾಪನಟ್ಟಿ ಮೂಲ ನಮ್ದು ವಾಸವಾದ. ಚಿತ್ರದುರ್ಗ ಜಿಲ್ಲೆ ತುರ್ನೂರು ಹೋಬಳಿ ಬೆಳಗಟ್ಟ ಪಂಚಾಯತಿ. ಇಲ್ಲಿ ಎಷ್ಟು ವರ್ಷ ಆಯ್ತು ಬಂದಿಲ್ಲ? ನಾವು ಅಜ್ಜ ತಾತರಿದ್ದ ಮ್ಯಾಸ ಮಂಡಲ ಆದಿವಾಸ ಬುಡಕಟ್ಟಿ ಜನ. ಎಂಗ್ಳ ಕಾಲದಿಂದ ನಾವೆಲ್ಲ ಇಲ್ಲಿಗೆ ಬಂದು ಹಣ್ಣು ಕಾಯಿ ಪೂಜೆ ಇದು ಬಾಡು ಕಾಯರಿಗೆ ಬಾಡು ಗೀಡೆಲ್ಲ ನಾವೇ ಸತ್ಯವಾಗಿ ಸರ್ಕಾರದಿಂದ ಯಾವ್ದು ಸರ್ಕಾರ ಇಲ್ಲ ಅವ್ರಿಗೇನು. ಹೌದು, ಏನಿದ್ರು ನಾವೇ ಹಾಕ್ಯಂತೀವಿ. ಅಣ್ಣ ತಮ್ಮ ಎಲ್ಲಾನು
ಒಂದು ವರ್ಷ ಬರ್ತಾ ಇದ್ದೀವಿ ನಾವು. ಅಲ್ಲ ಇಲ್ಲಿ ವಾಸ ಇಲ್ಲ ನೀವು? ಆ ವಾಸ ಇಲ್ಲ, ಯಾಕಂದ್ರೆ ನಮ್ಮ ಅಣ್ಣ ತಮ್ಮಗಳು ಐತಾರೆ. ಅವ ಬಂತಂದಾರ ಅತ್ಲಾಗ ಇದ್ದಾರೆ. ಆ ಕಾಲದಿಂದ ಅವಾಗಲಿದ್ದ ಅತ್ಲಾಗ ಅವರ ಇದ್ರೆ ಕಾಲ್ನಡಿಗೆಯಿಂದ ಬಂದಿದ್ದಾರೆ. ಹೌದಾ? ಎಲ್ಲಿಂದ ಬಂದ್ರಿ? ಹಳೆಚುರಿ ಪಟ್ಟಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಇಲ್ಲಿಂದ ಒಂದು 80 100 ಕಿಲೋಮೀಟರ್ ಆಗುತ್ತೆ. ಯಾವಾಗ ನೀವು ಬಿಟ್ಟಿದ್ದೆ ಯಾವಾಗ? ನಾವು ಯಾವಾಗಂದ್ರೆ ನಮ್ಮ ತಾತ ಅಲ್ಲ ಇಲ್ಲಿಗೆ ನೀವು ಅಲ್ಲಿಂದ ಸೋಮವಾರ ಬಿಟ್ಟಿದ್ದೀರಿ. ನಿನ್ನೆ ಬೆಳಗ್ಗೆ ಬಿಟ್ಟಿದ್ದೀರಿ, ಇವತ್ತು ಬಂದಿರಿ. ಪಾದಯಾತ್ರೆ ಬಂದಿರಿ ನೀವು? ಇವಾಗ ಬಸ್ ಮುಖಾಂತರ ಒಟ್ಟು ಅಲ್ಲಿಂದ ಬಂದ್ಬಿಟ್ಟು ಮೊದಲಿಗೆಲ್ಲ ನಡ್ಕೊಂಡ್ ಬರ್ತಿದ್ರು. ಈಗ ಮತ್ತೆ ಎಲ್ಲ ಈಗ ವೆಹಿಕಲ್ಗಳು ಬಂದವಲ್ಲ ಅಲ್ಲ ನೀವು ಬಂದು ಈಗೆಲ್ಲ ಜಾತ್ರೆ ಒಳಗಡೆ ಎಲ್ಲ ಭಾಗವಹಿಸಿ ನೀವು ಹೋಗ್ತೀರಿ. ಎಲ್ಲ 2 ದಿನ ಇಲ್ಲೇ ಇರ್ತೀರಿ. ಸಂಬಂಧಿ ಅಣ್ಣ ತಮ್ಮ ಮನೆಗಳದಾವಲ್ಲ, ಪೂಜಾರಿ ಮನೆಗೆ ಪೂಜಾರಿ ಮನೆಗೆ ಇದ್ದು ಮುಗಿಸ್ಕೊಂಡು ಹೋಗ್ತೀರಿ. ಪೂಜಾರಿಯವರು ಎಲ್ಲ ಊಟ ವ್ಯವಸ್ಥೆ ಎಲ್ಲ ಅದೇ ನಿಮ್ಮ ಹೆಸರಣ್ಣ? MP ಸುರಯ್ಯ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಜಗಳೂರೇ. ಈಗ ನಿಮ್ಗೆ ಏನಾದ್ರು ಸರ್ಕಾರಿ ಸೌಲಭ್ಯ ಎಲ್ಲ ಸಿಕ್ಕದವ? ನೀವು ಮಾಡ್ಬೇಕ್ರಿ. ನಮ್ಗೆ ಏನೇನು ನನ್ನ ನೋಡ್ರಿ ವರ್ಷ ಕೊಡೋದು ಬರೀ 50,000 ಕೊಡ್ತಾರೆ ನಮಗೆ. ಮೂವರು ನಾವು ಕೂಡಿ 3 ಮಾಡ್ಬೇಕ್ರಿ. 2 ದನಕ್ಕೆ ಹೋಗ್ಬೇಕು, 2 ಯಾಕಂದ್ರೆ ಮುಂದೆ ಹೋದ್ರೆ ನಾನು ಚಿರ್ತಿ ಕಾಟು ಕೈತೆ ಮಾಡೋ ಸರ್ಕಾರ ಸೌಲಭ್ಯ ಏನು ಹೇಳ್ರಿ? ಸರ್ಕಾರಿ ಸೌಲಭ್ಯ ಏನೇನು ಹೇಳ್ರಿ? ಮನೆ ರೇಷನ್ ಕಾರ್ಡ್ ಅವೆಲ್ಲ ಐತಾ? ರೇಷನ್ ಕಾರ್ಡ್ ಅದಾವ, ರೇಷನ್ ಕಾರ್ಡ್ ಎಲ್ಲ ಅದಾವ. ಒಂದು ಮನೆ ಕೊಟ್ಟಾರ ಏನಾದ್ರು? ಸೀಟಿನ ಮನೆ ಅದಾವ. ಅಲ್ಲ ಸರ್ಕಾರದ ಮನೆಯಿಂದ ಸ್ಯಾಂಕ್ಷನ್ ಆಗಿಲ್ಲ? ಏನಾಗಿಲ್ರಿ ಅಲ್ರಿ ಅದು ಮಕ್ಕಳನ್ನ ಹೆಂಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀರಾ? ಹೆಂಗೆ ನೀವು ನಿಮ್ಮ ತಲೆದಲ್ಲ ಅಂತ ಎಷ್ಟನೇ ತಲೆಮಾರು ನೀವು? ಅಂದ್ರೆ ನಿಮ್ಮ ಗಮನಕ್ಕೆ ಬಂದಂಗೆ ನೀವು ಮುತ್ತಾತ ಕಾಲದಲ್ಲದ್ರಿ. ನಿಮ್ಮ ಮುತ್ತಾತ ಕಾಲದಿಂದನೂ ಇದೇ ಒಂದು ಕಿಲಾರಿ ಎತ್ತುಗಳನ್ನ ನಾವು ಏನು ಮುಟ್ಟಂಗಿಲ್ಲ, ಏನು ಮಾಡಂಗಿಲ್ಲ. ಅವತ್ತಿನ ದಿನ ನಾವು ಗುಡಿಗೆ ಮಣ್ಣು ಹಾಕ್ತೀವಿ. ಅವತ್ತು ಮಣ್ಣು ಹಾಕಿದಾಗ ಅವತ್ತು ಹೊನ್ನಿರಿಕೆ ಕಟ್ಟಿಗೆ ತಗೊಂಡು ಆತಂದು ಎದರ್ ತಗೊಂಡು ಇದು ಇಳು ಹಾಕ್ತೀವಿ. ಎಲ್ಲ ಇಳು ಹಾಕಿ ಇದೇನು ಮಾಡ್ತೀವಿ. ಮಾಡಿದ್ಮೇಲೆ ಅವಾಗ ದನಕೊಂಡು ಶಾಂತಿ ಹಾಕೋರು. ಅವು ಎಲ್ಲ ಅಡ್ಡಾಡೋದು ಕಾದಕ್ಕೆ ಹೋಗೋರು. ಅಲ್ಲಿ ಅಂತ ಇದೇನಾಗಿರೋ ಇಳು ಮಾಡಿರೋ ದಾಟಿರ್ತಾವಲ್ರಿ, ಎತ್ತುಗಳು ರಾಪ್ ಆಗಿಬಿಡ್ತಾವೆ. ಅದಕ್ಕೆ ಹಾಕಿದಾಗ 3 ದಿನ ಹಾಕ್ತೀವಿ. ಗುಡಿಗೆ ಮಣ್ಣು ಹಾಕಿದ್ರೆ ಗುಡಿ ಬಳೆ ದಿನ 3 ದಿನ ಹಾಕ್ತೀವಿ. ಆಡ್ರಿ ಇವಾಗ ಅದಕ್ಕೆ ಸೊಪ್ಪಿ ವ್ಯವಸ್ಥೆ ಇದೇನು ಮಾಡ್ಬೇಕು. ಅದು ದನಗಳು ಭಾಳ ಅದಾವೆ. ಸರ್ಕಾರದಿಂದ ಸೌಲಭ್ಯ ಎಲ್ಲ ಕಡೆಗೆ ಐತಿ, ನಮ್ಮ ಕಡೆಗಿಲ್ಲ. ನೀವು ಮಾಡಿಕೊಡ್ಬೇಕ್ರಿ ಇದೇನು ಮಾಡಿ. ಅಜ್ಜಿ ನಿನ್ನ ಹೆಸರೇನು? ಪಾಪಮ್ಮ. ಯಾವ ಊರು ಹೆಸರೇನು? ನಾಣಾಪುರ. ಅಜ್ಜಿ ಏನಜ್ಜಿ ಇದು ಈಗ ಹಬ್ಬ ಮಾಡಿದ್ರಲ್ಲ, ಏನು ಹಬ್ಬ ಇದು? ಜಗಳೂರಪ್ಪನ ಹಬ್ಬನ. ಏನೇನು ಮಾಡಿದ್ರಿ ಜಗಳೂರಪ್ಪನ ಹಬ್ಬನಾಗ? ಅಲ್ಲಮ್ಮ ಯಾಕಲೆ ಸುಮ್ಮನೆ ಕೇಕ್ ಹೊಡಿಬಾರ್ದು. ಕೇಕ್ ಹೊಡಿಬಾರ್ದು. ಸೈಲೆಂಟ್ ಇರ್ಬೋದು.